ಭೀಮಾ ನದಿಯ ಫ್ಲಡ್ ಸಡಿ ಗ್ರಾಮದ ಮೀನುಗಾರರ ಬದುಕನ್ನೇ ಕಸಿದು ಹಾಕಿರುವಂತದ್ದು. ಯಾಕಂದ್ರೆ ಸಡಿ ಗ್ರಾಮದಲ್ಲಿರ್ತಕ್ಕಂಥ ಮೀನುಗಾರ ಸುಮಾರು 8ರಿಂದ 10 ಮನೆಗಳಿಗೆ ನೀರು ನುಗ್ಗಿರೋದ್ರಿಂದಾಗಿ ಈ ಒಂದು ನಿವಾಸಿಗಳು ಇದೀಗ ಕಾಳಜಿ ಕೇಂದ್ರ ಸೇರಿದ್ದಾರೆ. ನನಗೆ ಸಡಿ ಗ್ರಾಮದ ಕಾಳಜಿ ಕೇಂದ್ರದಲ್ಲಿ ದೃಶ್ಯದಲ್ಲಿ ನಾವೆಲ್ಲ ಗಮನಿಸ್ತಾ ಇರುವಂತದ್ದು. ಇಲ್ಲಿರ್ತಕ್ಕಂಥ ಬಹುತೇಕರೆಲ್ಲರೂ ಕೂಡ ನೀರಿನ ಹೊಡೆತಕ್ಕೆ ಪ್ರವಾಹದ ಹೊಡೆತಕ್ಕೆ ಅವರ ಮನೆಗಳು ಮುಳುಗಡೆಯಾಗಿ ಆಶ್ರಯವನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ಅವರನ್ನೆಲ್ಲರನ್ನು ಕೂಡ ಜಿಲ್ಲಾಡಳಿತ ಇಲ್ಲಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿ ಇಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಊಟ ಉಪಚಾರದ ಅಗತ್ಯ ವ್ಯವಸ್ಥೆಗಳನ್ನೆಲ್ಲವನ್ನು ಕೂಡ ಸದ್ಯಕ್ಕೆ ಮಾಡಿಕೊಂಡಿರುವಂತದ್ದು. ಕಾಳಜಿ ಕೇಂದ್ರದ ಒಳಭಾಗದಲ್ಲಿ ಹೋಗ್ತೀನಿ ಅಂದ್ರೆ ಈ ಒಂದು ಕಾಳಜಿ ಕೇಂದ್ರದಲ್ಲಿ 29ಕ್ಕೂ ಅಧಿಕ ಇಲ್ಲಿ ನೆರೆ ಸಂತ್ರಸ್ತರು ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಇವರೆಲ್ಲರೂ ಕೂಡ ನೆರೆ ಸಂತ್ರಸ್ತರು, ವಿಶೇಷವಾಗಿ ಮೀನುಗಾರರು. ಅಂದ್ರೆ ಮೀನನ್ನ ಹಿಡಿದುಕೊಂಡು ಭೀಮಾ ನದಿಯಲ್ಲಿ ಮೀನನ್ನ ಹಿಡಿದುಕೊಂಡು ತಮ್ಮ ಜೀವನ ನಡೆಸುವಂತವರು. ಆದ್ರೆ ಈ ಒಂದು ಗ್ರಾಮದ ಹೊರಭಾಗದಲ್ಲಿ ಅಂದ್ರೆ ಭೀಮಾ ನದಿಯನ್ನು ಯಾವ ಕಡೆ ಹರಿಯುತ್ತೆ ಆ ಭಾಗದಲ್ಲಿ ಅವರ ಮನೆಗಳಿರೋದ್ರಿಂದಾಗಿ ಪ್ರತಿ ಬಾರಿ ಕೂಡ ಏನು ಭೀಮಾ ನದಿಯಲ್ಲಿ ಪ್ರವಾಹ ಬಂದ ಸಂದರ್ಭದಲ್ಲಿ ಇವರ ಮನೆಗಳು ನೀರಿನಲ್ಲಿ ಮುಳುಗಡೆಯಾಗಿ ಇವರು ಆಶ್ರಯವನ್ನು ಕಳೆದುಕೊಳ್ತಾರೆ. ಪುಟ್ಟ ಪುಟ್ಟ ಮಕ್ಕಳು ನೀವು ಗಮನಿಸ್ತಾ ಇರುವಂತದ್ದು, ಪುಟ್ಟ ಮಕ್ಕಳು ಕೂಡ ಈ ಒಂದು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ. ಅಂದ್ರೆ ಇವರಿಗೆ ಬೇಕಾದ ಊಟದ ವ್ಯವಸ್ಥೆ ಇಲ್ಲಿ ಮಾಡಲಾಗಿದೆ. ಆದ್ರೆ ನಿಜಕ್ಕೂ ಅಂದ್ರೆ ಇವರ ಪ್ರವಾಹ ಇವರು ಯಾವ ಮಟ್ಟದ ಹೊಡೆತ ಕೊಟ್ಟಿದ್ದಾರೆ, ಇವರ ಬದುಕು ಅಂದ್ರೆ ಇವರ ಮನೆ ಒಂದ್ ಕಡೆಗೆ ಮುಳುಗಡೆ ಆಗಿದ್ರೆ ಮತ್ತೊಂದು ಕಡೆಗೆ ಇವರು ಏನು ಚಟುವಟಿಕೆ ಮಾಡ್ತಾರೆ ಅಂತಂದ್ರೆ ಇವರು ತಮ್ಮ ಬದುಕಿಗಾಗಿ ಮೀನು ಹಿಡಿಯುವಂತ ಕೆಲಸ ಮಾಡ್ತಾರೆ. ಮೀನಿನ ಬಲೆ ಆಗಿರ್ಬೋದು, ಕಿಷ್ಟ ಆಗಿರ್ಬೋದು, ಅದೆಲ್ಲವೂ ಕೂಡ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಈಗ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿರ್ತಕ್ಕಂಥ ನೆರೆ ಸಂತ್ರಸ್ತರೇನಿದ್ದಾರೆ ಅವರೇ ನಾನು ಮಾತಾಡಿಸ್ತಾ ಹೋಗ್ತೇನೆ. ಅಮ್ಮ, ನಿಮ್ಮ ಮನೆಗೆ ನೀರು ಯಾವಾಗ ಬಂತು, ಎಷ್ಟು ನೀರು ಬಂತು, ಏನೇನು ಹಾಳಾಗ್ಯದ? ಅಲೋ ರೀಪ್ಪ, ನೋಡ್ರಿ ನಮ್ಮ ಮನ್ಯಾಗರೆ ನೀರು ಬಂದವ್ರಿ ಸಾಬ್ರಿ, ನೀರು ಬಂದವ್ರಿ. ಯಾವಾಗನು ಈಗ 5-6 ವರ್ಷದಿಂದ ಹಚ್ಚಿ ಕಡೆನೂ ಹೊಳಿ ಬಂತ್ರಿ. ಹೊಳಿ ಬಂತು, ನೀರು ಬಂತು ರೀ. ನೀರು ಬಂದೊಳಗೆ ಇಲ್ಲೇ ಶಾಲೆಗೆ ಬಂದಿವ್ರಿ. ಶಾಲೆಗೆ ಬಂದೀವಿ, ಅನ್ನದು ಕೊಟ್ರಿ, ಊಟ ಮಾಡಿದೆವು. ನಮ್ಗೆ ಹೊಚ್ಚಲಾಕ ಕೊಟ್ರಿ, ಇದ್ದೆವು. ನಮ್ಗೇನು 10,000 ರೂಪಾಯಿ ಪ್ರಧಾನದ ಕೊಟ್ಟರು, ಅದು ನಮ್ಗೇನು ಆಗ್ಲಿಲ್ಲ ರೀ ಸಾಬ್ರಿ. ನಮ್ದು ಒಟ್ಟು ಎಲ್ಲ ಲಾಸ್ ಐತ್ರಿ. ಅಲ್ಲಿದಂದ್ರೆ ನಮ್ಗೇನು ಇರ್ಲಕ್ಕ ಮನಿ ಇಲ್ಲ, ಏನಿಲ್ಲ. ವರ್ಷನ ಭೀಮಾ ನದಿ ಬರ್ತದೇ ರೀ. ವರ್ಷ ನೀ ತುಂಬಿ ಬರ್ತದ್ರಿ. ನಮ್ಮ ಕಿಸ್ತಿ ಹೋಗ್ತಾವ್ರಿ, ನಮ್ಮ ಬಲಿ ಹೋಗ್ತಾವ್ರಿ. ಇಟ್ಟು ಸಣ್ಣ ಮಕ್ಕಳು, ಹೊಟ್ಲೆ ಹೆಣ್ಮಕ್ಳು, ಡಿಲವರಿ ಆದ ಮೊಮ್ಮಕ್ಕಳು ಎಲ್ಲರಿಗೂ ತಗೊಂಡು ಬರ್ತೀವ್ರಿ. ಆಯ್ತಪ್ಪ. ಈಗ ನೋಡ್ರಿ ನಮ್ಮ ಮನೆ ಹೊಸ್ಸು ನೀರಾಗವ್ರಿ. ಕಾಳ ಕಡಿ ಎಲ್ಲರೂ ಜೋಳ ಜಬ್ಟಿ ತಂದಿಟ್ಟಿವು ಎಲ್ಲ ನೋಡ್ರಿ ನೀರಾಗ ಆಗ್ಯಾವ. ಈಗ ನೀರು ಮನೆ ಬಿಟ್ಟು ಈಗ ಶಾಲ್ಯಾಗ ಬಂದು ಇವ್ರಿ. ಈಗ ನಿಮ್ ಮೀನುಗಾರದ ಎಷ್ಟು ಮನೆಗಳವ ಇಲ್ಲಿ? ಮೀನುಗಾಲಿಗೆ 8 ಮನೆ ಅವ್ರಿ ಸಾಬ್ರಿ. 8 ಮನೆ ಅವ್ರಿ. ನಾವು ಸುಳ್ಳು ಹೇಳೋದಿಲ್ರಿ. 8 ಮನೆ ಅವ್ರಿ ಸಾಬ್ರಿ. 8 ಮನೆ ನೀರಾಗ ನಿಂತಾವ್ರಿ. ನಾವು ಸುಳ್ಳು ಹೇಳಿದ್ರೆ ನೀವು ಹೋಗಿ ನೋಡಿ ಬರ್ಬೋದ್ರಿ. ಇನ್ನೊಂದಿಷ್ಟು ಜನ ಮೀನುಗಾರಿದೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಈಗ ನೀರ್ ಬಂದಾಗ ಏನೇನ್ ಹಾಳಾಗ್ಯಾವ ನಿಂಬಲ್ಲಿ? ಸರ ಬಲಿ ಕಿಸ್ತಿ ಸರ ಎಲ್ಲಾ ನೀರಾಗ್ಯಾವ ಸರ, ಕೊಚ್ಕೊಂಡ್ರಿ. ಈಗ ಏನು ಒಟ್ಟ ಮನೆ ಸರ ಕಿಸ್ತಿ ಬಲಿ ಅದ್ರ ಮೇಲೆ ನಮ್ಮ ಸಂಸಾರ ನಡೀತೀವಿ ಸರ್. ದಿವಸ ರೀ ಈ ಕಿಸ್ತಿ ಬಲಿ ಎಲ್ಲಾ ನೀರಾಗ್ಯಾವ್ದು ಹರ್ಕೊಂಡು. ಈಗ ಏನು ನಮ್ಮ ನೀರಾಗ ಹೋಗಲೇ ಪ್ರೀತಿ ಇಲ್ರಿ. ಇಟ ಜೋಳ ಅಕ್ಕಿ ಎಲ್ಲಾ ನೀರಾಗ ಹೋಗ್ತದ ಸರ್. ಮನೆಯವ್ರಿ ಎಲ್ಲ ನೀರಾಗ ಹರ್ಕೊಂಡೋಗ್ಯಾವ? ಎಲ್ಲಾ ಹರ್ಕೊಂಡ್ ಹೋಗ್ಯಾವ ಸರ. ಎಲ್ಲಾ ಹರ್ಕೊಂಡ್ ಹೋಗ್ಯಾವ್ರಿ. ಅದೇ ಊರ ಹೊಸ ಮಂದಿ ಬಂದು ಶಾಲೆಗೆ ಬರಪ್ಪ ಇರತ್ತ ಅಂದ್ಮೇಲೆ ಶಾಲೆ ಬಂದಿದ್ವಿ ಸರ್. ಈಗ ಒಂದ್ಸರಿ ಪ್ರವಾಹ ಬಂದಾಗ, ಒಂದ್ಸರಿ ನೀರು ಬಂದು ಹರ್ಕೊಂಡು ಹೋದಾಗ, ನಿಮ್ಮ ಮನೆಗೆಲ್ಲ ಹೋದಾಗ ಒಂದ್ಸರಿ ಹಾಳಾದ್ಮೇಲೆ ನೀವು ಕರೆಕ್ಟ್ ಪೈಲಾ ತರ ಆಗ್ಬೇಕಂದ್ರೆ ನಿಮ್ಗೆ ಎಷ್ಟು ಟೈಮ್ ಬೇಕಾಗ್ತದೆ, ಎಷ್ಟು ತಿಂಗಳು ಬೇಕಾಗ್ತದೆ ನಿಮ್ಗೆ ಸುಧಾರಿಸ್ಬೇಕಾದ್ರೆ ಸರ್? ಮತ್ ಬಲಿ ತರಬೇಕು, ಹೊಸ ಕಿಸ್ತಿ ತರಬೇಕು, ಎಲ್ಲ ಲಾಸ್ ಆಗಿದ್ದ ಹೊಸ ತರಬೇಕಂದ್ರೆ ಒಂದು 3-4 ತಿಂಗಳ ಹಿಡಿದೆ ಸರ್. ಮೀನು ಹಿಡದೆ ನೀವು ಜೀವನ ಮಾಡದ? ಸರ್ ಮೀನು ಸರ ಒಂದು 4 ಕಿಲೋ ಮೀನ ಬಿದ್ದರೆ ಸರ. ನಾವು ಹೆಂಡ್ರ ಮಕ್ಕಳು ಎಲ್ಲ ಬದುಕಬೇಕು ಸರ್. ರೀ ನಮ್ಗೆ ಏನು ಬೇರೆ ಕೆಲಸ ನಮ್ಗೆ ಮಾಡಕ್ ಬರಂಗಿಲ್ಲ ಸರ್. ಅದೇ ಮೀನ ಹಿಡೋದು ಬದುಕ. ಪ್ರತಿ ಸರಿ ಈಗ ನೀರ್ ಬಂದಾಗ ಎಲ್ಲ ಹಾಳಾಗಿ ಹೋಗ್ತದೆ, ನಿಮ್ಮ ಮನೆಯೆಲ್ಲ ಮುಳುಗ್ ಹೋಗ್ತಾವ. ಈಗ ಬೇರೆ ಕಡೆ ಎಲ್ಲಾದ್ರೂ ಶಿಫ್ಟ್ ಆಗಲ್ಲ? ನೀವು ಯಾರು ನಿಮ್ ಕೇಳಿಲ್ಲ ಅಲ್ಲಿ ಬೇರೆ ಮಾಡ್ತೀವಿ ಅಂತ? ಆತು ಸರ, ಆತು. ಹಿಂಗ ನಮ್ಗೆ ಯಾರು ಹಿಂಗ ಸಾತು ನಮ್ಗೆ ಯಾರು ಹೇಳಪ್ರ ಇಲ್ರಿ ಸರ್. ನಮ್ಮ ಊರಾಗ ಯಾರು ಸಹಾಯ ಮಾಡಲ್ರಿ ನಮ್ಗ್ರಿ. ಯಾರು ಏನಾದ್ರು ಅಧಿಕಾರಿಗಳು ಯಾರು ಬಂದು ನಿಮ್ ಕೇಳಿ? ಯಾರು ಕೇಳಿ ಸರ. ನಮ್ ಯಾರು ಒಟ್ಟ ಕೇರೆ ಮಾಡಂಗ ಸರ. ಅಲ್ಲಿ ಬೇರೆ ಕಡೆ ಜಾಗ ಕೊಟ್ರೆ ಹೋಗ್ತೀರಿ ನೀವು? ಸರ ಹೋಗ್ತೀವಿ ಸರ, ಹೋಗ್ತೀವ್ರಿ. ಫಸ್ಟ್ ನೀರು ಬಂತಂದ್ ಸರ, ಫಸ್ಟ್ ನಮ್ಮ ಮನೆ ಸರ. ಮನೆ ಫಸ್ಟ್ ನೀರ್ ಆತವ್ರಿ. ಊರದ ಮನಿ ಯಾರು ಆಗಲ್ರಿ. ಸರ ಇಟ್ಟೇರಿ. ನಮ್ಗೆ ಹೇಳೋದಂದ್ರೆ ವ್ಯವಸ್ಥೆ ಮಾಡ್ಕೊಡ ಸರ. ಅಟ್ಟೆ ಸಾಕ್ರಿ. ಮತ್ತ ಬೇರೆ ಕಡೆ ಹೋಗಂದ್ರಿ ಎಲ್ಲಾರ ನಮ್ಗ ಜಾಗ ಇಸ್ಬಿಡ್ರಿಪ್ಪ. ನಾವು ಗುಡ್ಸಲ್ ಹೊಡೆದ್ ಇರ್ತೀವ್ರಿ. ಗುಡ್ಸಲ್ ಹಾಕಿರ್ತೀವ್ರಿ. ನಾವು ತಾಡ್ಪತ್ರಿ ತರ್ತೀವ್ರಿ, ಗುಡ್ಸಲ್ ಹಾಕಿರ್ತೀವ್ರಿ. ನಾವು ಮನಿ ಕಟ್ಲಿಲ್ಲ ಅಂದ್ರೂ ಅದ್ರ ಮೇಲೆ ಜೀವನ ಮಾಡ್ತೀವ್ರಿ. ಇವು ಯಾವಾಗನು ಭೀಮಾ ನದಿಯಾಗೆ ಮನಿ ಅವ್ರಿ ಕಟ್ಟಿವಿ. ಆಗಿನ ಕಾಲದಾಗ ನಮ್ಗೆ ಮನಿ ಇದ್ದಿದ್ದಿಲ್ಲ, ರೊಕ್ಕ ಇದ್ದಿದ್ದಿಲ್ಲ, ಬಡತನ ಸಂಸಾರ ನಮ್ದು. ಆಗಿನ ಕಾಲದಾಗ ಇದ್ದೇವ್ರಿ ಅಪ್ಪ. ಈಗ ಎಲ್ಲಾರ ನಮ್ಗೆ ಜಾಗ ಸಿಬಿಟ್ಟು ಮಾಡಿಕೊಡ್ರಿ. 8 ಮನೆ ಈಗ ನೀರಾಗ ಮುಣಗ್ಯಾವ.
ನಾವು ಎಲ್ಲಾರ ಗುಡಿಸಿ ಹಾಕಿರ್ತೀವ್ರಿ, ಆಯ್ತಾ ಪ್ಲಾಸ್ಟಿಕ್ ತಾಡ್ಪತ್ರಿ ಹಾಕಿರ್ತೀವ್ರಿ, ಅದ್ರಾಗೆ ಜೀವನ ಮಾಡ್ತೀವ್ರಿ. ಕೂಲಿ ಮಾಡಲ್ದಿಲ್ರಿ, ನಾವು ಎಲ್ಲಿಗೆ ಹೋಗೋದಿಲ್ಲ. ನಾವು ಸುಳ್ಳಾಡ್ತಾರೆ ಊರನ್ನವ್ರು ಕೇಳ್ರಿ, ಇವ್ರು ಕೂಲಿ ಇದು ಇವರು ಮೀನುಗಾರರು ಹೇಳ್ತಾ ಇರುವಂತದ್ದು. ಮೀನುಗಾರರಿಗೆ ಪ್ರವಾಹದ ಹೊಡೆತ ಯಾವ ಮಟ್ಟಿಗಿದೆ ಅಂತ ಗೊತ್ತಾಗುತ್ತೆ. ಅವ್ರು ಮಾತಾಡುವಂತ ಅವ್ರ ಮಾತಿನಲ್ಲಿ ಅಷ್ಟು ನೋವು ಕಂಡು ಬರ್ತದೆ. ಪ್ರತಿ ಬಾರಿ ಕೂಡ ಪ್ರವಾಹ ಬಂದ ಸಂದರ್ಭದಲ್ಲಿ ನಮ್ಮ ಜೀವನಕ್ಕಾಗಿ ನಾವು ಮೀನು ಹಿಡಿತೀವಿ, ಮೀನು ಬಲೆಗಳಾಗಿರ್ಬೋದು, ಕಿಸ್ತಿ ಆಗಿರ್ಬೋದು, ಅದಕ್ಕೆ ಬೇಕಾದ ಪರಿಕರಗಳೆಲ್ಲವೂ ಕೂಡ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತೆ. ಹೀಗಾಗಿ ನಮ್ಗೆ ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನುವಂತ ಮಾತು ಒಂದ್ ಕಡೆ ಹೇಳ್ತಾರೆ. ಮತ್ತೊಂದ್ ಕಡೆಗೆ ಪ್ರವಾಹ ಹೋದ ನಂತರದಲ್ಲೂ ಕೂಡ ಅವರು ಮತ್ತೆ ಅವರ ಜೀವನ ಸರಿದಾರಿಗೆ ಬರಬೇಕು, ಸುಧಾರಿಸಬೇಕು. ಅದು ಸುಮಾರು 5 ರಿಂದ 6 ತಿಂಗಳು ಬೇಕಾಗುತ್ತೆ ಅನ್ನುವಂತ ಮಾತು ಹೇಳ್ತಾ ಇದ್ರೆ, ಪುಟ್ಟ ಪುಟ್ಟ ಮಕ್ಕಳುಗಳನ್ನ ಕಾಳಜಿ ಕೇಂದ್ರದಲ್ಲಿ ಇಟ್ಟುಕೊಂಡು ತಮ್ಮ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಇವರ ಮೀನುಗಾರರ ಬದುಕು ಯಾವ ರೀತಿ ಇಲ್ಲಿ ಹರಿದು ಹೋಗಿದೆ ಅಂದ್ರೆ, ಪ್ರವಾಹದ ಹೊಡೆತಕ್ಕೆ ಒಂದ್ ಕಡೆಗೆ ಬದುಕು ಹರಿದು ಹೋಗಿದೆ, ಮತ್ತೊಂದು ಕಡೆಗೆ ಮಾನಸಿಕವಾಗಿ ಕೂಡ ಕುಗ್ಗಿ ಹೋಗಿದ್ದಾರೆ, ನೋವು ಕೂಡ ಅನುಭವಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.